ಪೂಜೆ ಮಂಜುಳಾ ಅವ್ರೆ, ಇದಲ್ವಾ ಟ್ವಿಸ್ಟ್ ಅಂದ್ರೆ? ಬನ್ನಿ. ಇವಾಗ ಫುಲ್ಲು ಕ್ಯಾಮ್ರಾಮನ್ ಮುಸ್ತಫ ಇದ್ದೀರಾ? ತಿಂಡಿ ತಗೊಬರ್ತಾರೆ ಅಂದ್ರು. ನಾನು ಏಮು ಎಲ್ಲರನ್ನು ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಪೂಜೆ 2 ಬಾಟ್ಲು ನೀರು ಹಾಕಳೆ. ಏನು ಪೂಜೆ ಟ್ರಕ್ಕಿಂಗ್ ಹೋಗೋಳಂಗೆ ರೆಡಿ ಆಗ್ಬಿಟ್ಟವಳೆ. ಎಲ್ಲಿಗೆ ಓಡ್ತಾ ಇದ್ದೀವಿ ಅಂತಲೇ ಹೇಳಲಿಲ್ಲ ಅಲ್ವಾ ನಾನು. ನಾವು ಹೋಗ್ತಾ ಇರೋದು ಮಹದೇಶ್ವರನ ಬೆಟ್ಟಕ್ಕೆ. ಇದು 4ನೇ ವರ್ಷದ ಪಾದಯಾತ್ರೆ ಆಗಿರುತ್ತೆ ನಮ್ಮದು. ಹಾಗಾಗಿ ಪೂಜಾರನ್ನು ಬರ್ತೀನಿ ಅಂದರು. ಆಯಿತು ಎಲ್ಲರೂ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ನಾವು ಮನೆ ಬಿಟ್ಟಾಗ ಮಿಡ್ನೈಟ್ 1:30 ಏನೋ ಆಗಿತ್ತು. ಫೈನಲಾಗಿ 3:30 ಅಷ್ಟರಲ್ಲೆಲ್ಲ ನಾವು ತಾಳ್ಬೆಟ್ಟನ ರೀಚ್ ಆದ್ವಿ. ಮದ್ದೂರಿಂದ ಎಷ್ಟೊತ್ತು ಬಂದ್ಬಿಡ್ಬೋದಲ್ವಾ. ಬಂದು ರೀಚ್ ಆಗಿದ್ದಾಯಿತು ತಾಳ್ಬೆಟ್ಟಕ್ಕೆ. ಇವಾಗ ಮಂಜುಳಾ ಅವರೇ, ಇದಲ್ವಾ ಟ್ವಿಸ್ಟ್ ಅಂದ್ರೆ? ಬನ್ನಿ. ನಾವು ಫೋನ್ ಮಾಡಬೇಕು, ನೆಟ್ವರ್ಕ್ ಇಲ್ವಲ್ಲ ಅಂತಾರೆ. ನೋಡ್ದ ಬಾವಾಜಿ ಹುಡಿಕೊಂಡೆ ಬಂದ್ಬಿಟ್ರಲ್ಲ ಮಂಜು. ಗೊತ್ತಿತ್ತ ನೀವತ್ತು ಹೇಳ್ಬೇಕು ತಾನೆ. ನಾವೆಲ್ಲ ಹೊಂಟಾಗಿದ್ದಾಳೆ, ನಾನು ನೆಟ್ವರ್ಕ್ ಇಲ್ಲ ಅಂದ್ರೆ ಇಲ್ಲೇ ನಮ್ಮ ಮುಂದೆ ನಮ್ಮ ಪಕ್ಕನೇ ಕೂತಿದ್ಯಾ ನೋಡಿ, ನಮ್ಗೆ ಗೊತ್ತಾಗ್ಲೇ ಇಲ್ಲ. ಬಾವನೆ ನಡೀತಾ ಏಮು ಬೆಚ್ಕಾಯ್ತದೆ. ಯಾರು ಬರೀ ವಿಭೂತಿ ಅಷ್ಟೇ ಇಡ್ಸ್ಕೊಳ್ಳಿ. ಚಿಕ್ಕಮ್ಮರು ಒಂದು ಕಾರಲ್ಲಿ ಹೋದ್ರು, ನಾವೊಂದು ಕಾರಲ್ಲಿ ಹೋದ್ವಿ. ಹೋಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ವಿ. ಯಾಕಂದರೆ ಸಿಕ್ಕಾಬಿಟ್ಟೆ ಚಳಿ ಆಗ್ತಾಯಿತ್ತು. ಕಾರಲ್ಲಿ ಬಂದ್ವಲ್ಲ, ಕಾರ್ ಇಳಿದ ತಕ್ಷಣ ಚಳಿ ಆಗ್ತಾಯಿತ್ತು. ಹಾಗಾಗಿ ಕಾರಲ್ಲೇ ಒಂದು 10 ನಿಮಿಷ ಕೂತಿದ್ದು. ಆಮೇಲೆ ಮುಖ ಎಲ್ಲ ತೊಳ್ಕೊಂಡು ನಾವು ಇವಾಗ ಧೂಪ ಹಾಕ್ಬಿಟ್ಟು ಆಮೇಲೆ ಬೆಟ್ಟ ಹತ್ತೋದಕ್ಕೆ ಶುರು ಮಾಡೋಣ ಅಂತ. ಅಲ್ಲೋದ್ಮೇಲೆ 4 ಗಂಟೆ ಆಗೋವರೆಗೂ ಬಿಡಲ್ಲ, 5 ಗಂಟೆವರೆಗೂ ಬಿಡಲ್ಲ ಅಂದರು. ಆಮೇಲೆ ಎಲ್ಲರೂ ಹೋಗ್ತಾಯಿದ್ರು. ನಾವು ಅವ್ರನ್ನ ನೋಡ್ಕೊಂಡು ಅಯ್ಯೋ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟೇ ಬಿಟ್ವಿ. ಸರಿ ಹೋಗ್ಬೇಕಾದ್ರೂ ಹಂಗೆ ಅನ್ನಿಸ್ತಾಯಿತ್ತು. ಕೆಳಗಡೆ ಹೋಗ್ತಾ ಆನೆ ಕಾಟ ಅಂತ ಎಲ್ಲ ಹೇಳಿದ್ರಲ್ಲ. ನಾವು ಹೋಗಿ ಬಂದು 2 ದಿನಕ್ಕೇನೋ ಅಲ್ಲಿ ಯಾರನ್ನೋ ಆನೆ ತುಳಿದು ಸತ್ತೋಯ್ತು ಅಂತ ಹೇಳಿದ್ರಲ್ಲ, ಆವಾಗ ಆ ವರ್ಷ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ನಮಗೆ. ಈ ಸರಿನೂ ಸ್ವಲ್ಪ ಬೆಳಕಾಗಲಿ ಅಂತಲೇ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಚಿಕ್ಕಮ್ಮರಿಗೂ ಸ್ವಲ್ಪ ನಡೆಯೋದಕ್ಕೆಲ್ಲ ಹಿಂಸೆ ಆಗುತ್ತೆ, ಬಿಸಿಲಾಗ್ಬಿಟ್ರೆ ನಡೆಯೋದಕ್ಕಾಗಲ್ಲ. ಆಮೇಲೆ ಹುಡುಗರೆಲ್ಲ ಇದ್ರಲ್ಲ, ಹಾಗಾಗಿ ಹಿಂಸೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮಾದಪ್ಪನ ನೆನೆಸ್ಕೊಂಡು ಏನಾಗುತ್ತೋ ಆದಂಗಾಗಲಿ ಮಾದಪ್ಪನ ಜಾತ್ರೆ ಅಂತ ಅಂದ್ಕೊಂಡು ಹೊರಟೇ ಬಿಟ್ವಿ. ಧೂಪ ಎಲ್ಲ ಹಾಕಾದ್ಮೇಲೆ ಒಂದು ಕಾಫಿ ಕುಡಿದು ನಮ್ಮ ಪಾದಯಾತ್ರೆನ ಶುರು ಮಾಡ್ಕೊಂಡ್ವಿ. ಎಲ್ಲರೂ ಸ್ಟಾರ್ಟ್ ನಡೀರಿ. 4:15 ಏನೋ ಆಗಿತ್ತು ನಾವು ನಡೆಯೋದಕ್ಕೆ ಶುರು ಮಾಡಿದಾಗ. ಆವಾಗಿಂದನೇ ಶುರು ಮಾಡ್ಕೊಂಡ್ಬಿಟ್ವಿ. ಸ್ವಲ್ಪ ಜನ ನಡ್ಕೊಂಬರ್ತಾಯಿದ್ರು. ಹಂಗೆ ಮುಂದೆ ಹೋಗ್ತಾ ನೋಡೋಣ ಅಂತ ಹೇಳಿಬಿಟ್ಟು ನಾವು ಫಸ್ಟ್ ಅಂದ್ಕೊಂಡಿದ್ದು ಕಾಲಾದಿಲ್ಲಿ ಹೋಗೋದು ಬೇಡ, ಸ್ಟ್ರೈಟು ರೋಡಲ್ಲಿನೇ ಹೋಗೋಣ ಅಂತ. ಆಮೇಲೆ ಸ್ಟ್ರೈಟ್ ರೋಡಲ್ಲಿ ಹೋದರೆ ಜಾಸ್ತಿ ದೂರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮನ ಸ್ವಲ್ಪ ಪೂಸಿ ಹೊಡ್ದು ಕಾಲಾದಿಲೇನೆ ಕರ್ಕೊಂಡು ಹೋದ್ವಿ ಅವ್ರನ್ನ. ಕಾಲಾದಿಲ್ಲಿ ಹೋದರೆ ತುಂಬ ಬೇಗ ಹೋಗ್ಬೋದು ಅಂತ ಹೇಳ್ಬಿಟ್ಟು. ನೈಟಲ್ಲಿ ನಡೆಯೋದಕ್ಕಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಇವಾಗ ಒಂದು ಅರ್ಧದವರೆಗೂ ಬಂದ್ವಿ ಅನಿಸುತ್ತೆ ನಾವು. ಆವಾಗ ಬೆಳಕಾಗ್ತಾ ಇದೆ ನೋಡಿ, ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಫುಲ್ಲು ಇನ್ನೊಂದು ಚೂರು ಆಗಬೇಕು. ಮುಸ್ತಫ, ಎಷ್ಟು ಜನ ಕ್ಯಾಮ್ರಾಮನ್ ಮುಸ್ತಫ ಇದ್ದೀರಾ? ಹಾಂ, ಬಾವಿಗೆ ಬೇರೆ 4 ಕಣ್ಣು ಸರಿಯಾಗಿ ಕಾಣಲ್ಲ. ಬಾವು ಆಯ್ತಾ? ನಡಿ ಬೇಗ ಟೈಮ್ ಆಯಿತು. ಇಲ್ಲಿಗೆ ಬಂದಾಗ ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹುಡುಗರೆಲ್ಲ ವ್ಯೂ ಚೆನ್ನಾಗಿದೆ, ಫೋಟೋಸ್ ತೊಗೊಳ್ಳೋಣ ಅಂತ ಅಂದರು. ಆಯಿತು ಅಂಥೇಳಿ ಅವ್ರು ಫೋಟೋಸ್ ತೊಗೋತಾಯಿದ್ರು, ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ನಂದೀಶ್ ಅವರು ಮತ್ತು ಜ್ಞಾನ ಆಂಟಿ ಎಲ್ಲ ಸ್ವಲ್ಪ ಮುಂದೆ ಆಗೋದ್ರು.
ನಾನು ನೋಡಿದ್ರೆ ವಿಡಿಯೋ ಮಾಡ್ತಾ ಬಿದ್ದೆ ಹೋಗ್ಬಿಡೋದ, ಕಾಲೆಡ್ವಿ ಸ್ಲಿಪ್ಪಾಗಿ ಬಿದ್ದೋದೆ. ನಾನು ಸದ್ಯಕ್ಕೆ ಮೆಟ್ಲಿತ್ತು, ಅಲ್ಲೇ ಬಿದ್ದೆ. ಇನ್ನೊಂದು ಸ್ವಲ್ಪ ಹಿಂದೆ ಬಿದ್ದಿದ್ರೆ ತಲೆಗೆ ಏಟಾಗ್ಬಿಡ್ತಿತ್ತು. ನಂದೀಶ್ ಅವರು ಅಲ್ಲಿಗೆ ಹೋಗಿ ಹಿಂಗೆ ಬಿದ್ದೆ ಅಂದಿದ ತಕ್ಷಣ ಅವ್ರು ಅದನ್ನೇ ಗೆಸ್ ಮಾಡಿದ್ರು, ನೀನು ನಡ್ಕೊಂಡು ಬರಬೇಕಾದ್ರೆ ವಿಡಿಯೋ ಮಾಡೇನೆ ಬಿದ್ದಿರೋದು ಅಂತ. ಅದೇ ರೀತಿನೇ ಆಗಿದ್ದದು. ಅವಳಿಗೆ ಈಗ ಕಾಸು ಹಾಕು ಅಂದ್ರೆ ನಂಗೆ ಮಾತು ಬರಲ್ಲ. ಇದು ಮಜ್ಜಿಗೆ ಕುಡಿವಿ ಆಳೊಟ್ಟಿಗೆ ಈ ತಂಡಿಲಿ ನೋಡಿ ಇಲ್ಲಿವರೆಗೂ ನಡ್ಕೊಂಬಂದಾಗ ಎಷ್ಟು ಬೆಳಕಾಗಿದೆ ಅಂತ. ಇಲ್ಲಿಗೆ ಬಂದಾಗ ಆ ಮಾದಪ್ಪ ಅವ್ರದ್ದು ಗೋಪುರ ಕಾಣುತ್ತೆ. ಕಂಗಡ್ ತೊಳಿ ಯಾಕೆ ಬಾವಿ ಅಲ್ಲಿ ಏನ್ ಆಕ್ಟಿಂಗ್ ಮಾಡ್ತಾಳ. ನಡಿಯಲ್ಲ ಬೆಟ್ಟಲ್ಲಿ ಕೊಡಿಸ್ತೀವಿ ಹೋಗ್ಲಿ ಬಾವು. ನಿಮ್ಗೆ ಗೊತ್ತಿರೋ ಹುಡುಗಿನ ಇದು? ಅದು ಏನಾಗಬೇಕು ಮಾತಾಡಲ್ವ ಹುಡುಗಿಗೆ? ಬಾವು ನಾಷ್ಟ ಕೊಡ್ಬೇಕೇನವ? ಇನ್ನೇನು ಇಷ್ಟು ದೂರ ಬಂದ್ಬಿಟ್ಟಿದೀವಿ, ರೆಡಿ ಮಾದಪ್ಪ ನೋಡ್ಕೊಂಡು ನಾಷ್ಟ ಮಾಡೋಣ. ಪ್ಲೀಸ್ ಮಾಮ, ಬೇಡ ಬೇಡ ಅನ್ನು. ತಿಂಡಿ ತಗೊಬರ್ತಾರೆ ಅಂದರು. ನಾನು ಏಮು ಎಲ್ಲರನ್ನು ಕೂತಿದ್ದೀವಿ. ಅವರೆಲ್ಲರೂ ಹೆಂಗೆ ಮಲಗಿದಾರೆ ತೋರಿಸ್ತೀನಿ. ಬಾವಿ ಮಾಮ ನೋಡು ತಲೆ ಮೇಲೆ ಬಟ್ಟೆ ಹಾಕೋಬಿಟ್ಟಿದೆ. ನಯ್ಯನ ನೋಡಿ ಹೆಂಗೆ ಮಲ್ಗೋಳೆ, ಬಿಸಿಲು ಹೊಡಿತದೆ ಅಂತ. ಎಷ್ಟೊಂದು ಜನ ಪಾಪ ವೆಯ್ಟ್ ಮಾಡ್ತವ್ರೆ, ತಿಂಡಿ ತಗೊಬರ್ತಾರೆ. ತಿಂಡಿ ತಿನ್ಕೊಂಡು ಇನ್ನೇನು ಬೆಟ್ಟ ಇಳಿಬೇಕು. ಬಾವಿ ನೋಡಿ, ಬಾವಿನ ಅವ್ರ ಮಾವನ್ ನೋಡು ಹಿಡ್ಕೊಂಡು ಎಷ್ಟೊಂದು ಜನ ಅವ್ರೇಮೋ. ಇವಾಗ ನಾವು ಕೊನೆಗೆ ಮಾದಪ್ಪನ ಬೆಟ್ಟನ ರೀಚ್ ಆದ್ವಿ. ಅಲ್ಲೇ ತಿಂಡಿ ತಿನ್ಕೊಂಡು ಆಮೇಲೆ ಬರ್ಬೋದಿತ್ತು. ನಾವಿಲ್ಲಿ ಟೈಮ್ ಆಗಿಬಿಡುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಅಲ್ಲೆಲ್ಲರೂ ವೆಯ್ಟ್ ಮಾಡ್ತಾಯಿದ್ರಲ್ಲ, ಅವರು ಅವತ್ತಿದ್ದು ನೆಕ್ಸ್ಟ್ ಡೇ ಬರೋರಂತೆ. ನಾವು ರಿಟರ್ನ್ ಬರಬೇಕಿತ್ತಲ್ಲ, ಹಾಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಬಂದ್ಬಿಟ್ವಿ. ನಾವು ಯಾಕೆ ಈ ಟೈಮಲ್ಲಿ ಹೋಗಿದ್ದು ಅಂತ ಹೇಳಿದ್ರೆ, ಪ್ರತಿ ಸರಿ ನಾವು ಶಿವರಾತ್ರಿ ಹಬ್ಬ ಟೈಮಲ್ಲಿ ಹೋಗ್ತಾಯಿದ್ವಿ. ಆವಾಗ ಹೋಗೋದಕ್ಕೆ ಏನು ಹಿಂಸೆ ಅಂದರೆ, ಅಲ್ಲಿ ಸರಿಯಾಗಿ ರೂಲ್ಸು ರೆಗ್ಯುಲೇಷನ್ನು ಇಲ್ಲ. ಇನ್ನೂ ಸ್ವಲ್ಪ ಒಂದಷ್ಟು ರೂಲ್ಸ್ನ ಮಾಡಬೇಕು. ಯಾಕಂದರೆ ಪಾದಯಾತ್ರೆಗಳು ಪಾಪ ಎಲ್ಲೆಲ್ಲಿಂದನೂ ಹೋಗಿರ್ತಾರೆ. ನಾವು ಬಿಡಿ ತಾಳ್ಬೆಟ್ಟದಿಂದ ಹೋಗಿದ್ವಿ ಪಾಪ. ಏಳ್ಗಳ್ಳಿ ಕನಕಪುರದ ಹತ್ರ ಏಳ್ಗಳ್ಳಿಯಿಂದ ನಡ್ಕೊಂಬರ್ತಾರಲ್ಲ, ಅವ್ರು ತುಂಬ ದೂರದಿಂದ ನಡ್ಕೊಂಬರ್ತಾರೆ. ನಾವು ಸರಿ ಶಿವರಾತ್ರಿ ಹಬ್ಬ ಟೈಮಲ್ಲಿ ಹೋಗಿದ್ದಾಗ ತಾಳ್ಬೆಟ್ಟದಿಂದನೇ ನಡ್ಕೊಂಡು ಹೋಗಿದ್ವಿ. ಆದರೆ ದರ್ಶನ ಮಾಡೋದಕ್ಕೆ 3 ಅವರ್ ನಿಂತಿದ್ದೀವಿ. ಅಷ್ಟು ಹೊತ್ತು ನಿಂತ್ಕೊಂಡ್ರೆ ಎಷ್ಟು ಸ್ಟ್ರೈನ್ ಆದಂಗೆ ಆಗುತ್ತಲ್ವ. ಅಲ್ಲಿಂದನೂ ಪಾಪ ಅವ್ರು ನಡ್ಕೊಂಬಂದಿರ್ತಾರೆ, ಇಲ್ಲೂ ವೆಯ್ಟ್ ಮಾಡಬೇಕು. ಆವಾಗ ನಿಜವಾಗ್ಲೂ ದೇವ್ರನ್ನ ನೋಡುವಂಥ ಮೂಡೇ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ನಂಗೆ ಶಿವರಾತ್ರಿ ಹಬ್ಬದಲ್ಲಿ ಬೇಡ, ನಾವು ಇವಾಗಲೇ ಹೋಗೋಣ. ಅಲ್ಲಿಂದ ಬಂದು ನಮಗೆ ಲಿಂಗಾಯತ್ರಿಗಳಿಗೆ ಮೇಯ್ನು ಒಂದು ಹಬ್ಬ ಅಂತ ಹೇಳಿದ್ರೆ ಅದು ಶಿವರಾತ್ರಿ ಹಬ್ಬ. ಆ ಹಬ್ಬನೂ ನಾವು ನೆಮ್ಮದಿಯಾಗಿ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಅವಾಗ ಬೇಡ ಅಂಥೇಳಿ ಶಿವರಾತ್ರಿ ಹಬ್ಬದಲ್ಲಿ ಸರಿ ಕ್ಯಾನ್ಸಲ್ ಮಾಡಿ ವರ್ಷದಲ್ಲೇ ಹೋಗಿ ಬಂದ್ಬಿಡೋಣ ಅಂಥೇಳಿ ಹೋದ್ವಿ. ಹೋಗಿ ಈ ಸತಿ ಹೋದಾಗ ಏನೋ ಜನ ರಶ್ ಇರಲಿಲ್ಲ, ಬೇಗನೆ ದರ್ಶನ ಆಯಿತು. ಒಂದು 1/4 ಗಂಟೆ ಅರ್ಧ ಗಂಟೆ ಅಷ್ಟೇ ದರ್ಶನ ಎಲ್ಲ ಆಗೋಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಚೆನ್ನಾಗಿ ಮಾದಪ್ಪನ ಕಣ್ತುಂಬ ನೋಡಿದೆ. ನನಗೆ ಸಿಕ್ಕಾಬಿಟ್ಟೆ ಜಾಸ್ತಿ ಬೇಜಾರಾದಾಗ, ಮನಸ್ಸಿಗೆ ತುಂಬ ಬೇಜಾರಾದಾಗ ನಾನು ನಂದೀಶ್ವರ್ಗೆ ಹೇಳ್ತಾ ಇರ್ತೀನಿ, ನಾನು ಒಬ್ಬಳೇ ಬೆಟ್ಟಕ್ಕೆ ಹೋಗ್ಬಿಡ್ತೀನಿ ಕಣ್ರಿ ಅಂತ. ಅವರೇನು ಒಬ್ಬೊಬ್ಬಳನ್ನೇ ಕಳಿಸಲ್ಲ ಪಾಪ. ಹಂಗೆ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ. ಜಾಸ್ತಿ ಮನ್ಸಿಗೆ ಬೇಜಾರಾದಾಗ ನನಗೆ ಆ ರೀತಿ ಅನಿಸುತ್ತೆ. ನಿಮ್ಮಲ್ಲೂ ಯಾರಾದರೂ ತುಂಬ ಜಾಸ್ತಿ ಮಾದಪ್ಪನ ಭಕ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಮತ್ತು ಇವಾಗಂತೂ ಎಲ್ಲರೂ ಚಿರತೆ ಕಾಟ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ನಂದಿದು ತುಂಬ ಹಳೆ ವ್ಲಾಗೇ ಆಯಿತು. ಯಾಕಂದರೆ ನನಗೆ ಹಿಂದೆ ಸಾವುಗಳೆಲ್ಲ ಆಗಿದ್ದರಿಂದ ನಾನು ವ್ಲಾಗ್ನ ಇದನ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೀಗೆ ಹೋಗೋರು ಎಲ್ಲರೂ ಪಾಪ ಹುಷಾರಾಗಿ ಹೋಗಿ ಬನ್ನಿ. ಬೆಳಕಾದ ಮೇಲೇ ಹೋಗಿ, ಕತ್ಲೆಯಲ್ಲಿ ಯಾರೋ ಹೋಗ್ಬಿಡಿ. ಮತ್ತು ಕಾಲಾದಿಲ್ಲಂತೂ ಯಾವುದೇ ಕಾರಣಕ್ಕೂ ಹೋಗ್ಬಿಡಿ. ನಾವು ದರ್ಶನ ಮಾಡಿ ಬರುವಷ್ಟರಲ್ಲಿ ತಿಂಡಿ ಟೈಮಿಂಗ್ಸ್ ಕ್ಲೋಸ್ ಆಗಿಬಿಟ್ಟಿತ್ತು. ಹಾಗಾಗಿ ನಾವೆಲ್ಲರೂ ಹೊರ್ಗಡೆನೇ ತಿಂಡಿ ತಿಂತಾಯಿದ್ದೀವಿ. ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ ನಮ್ಮದಂತೂ. ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಾವೆಲ್ಲರೂ ಹೊರಟ್ವಿ.
ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.